ಆಮೇನ್, ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಜನರ ಒಂದು ವಾಕ್ಯನ ಓದ್ಕೊಳ್ಳೋಣ. ಈ ಬೆಳಗಿನ ಜಾವದಲ್ಲಿ ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ದೇವರಿಗೆ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿ ಜೀವಿಸಿದಂಥ ಕಾಲದಲ್ಲಿ ಅತ್ಯಾಚಾರ ಮಾಡುವಾಗ, ಅಂದರೆ ವ್ಯಭಿಚಾರ ಮಾಡುವಾಗ, ಒಂದು ಸ್ತ್ರೀ ಪರಿಸಯ್ಯರುಗಳ ಕೈಯಲ್ಲಿ ಸಿಕ್ಕಿ ಬೀಳ್ತಾಳೆ. ಆ ಸಮಯದಲ್ಲಿ ಆ ಪರಿಸಯ್ಯರುಗಳು ಏನು ಮಾಡ್ತಾರೆ, ಯೇಸುವನ್ನು ಹೇಗಾದರೂ ಪಾಪದಲ್ಲಿ ಆತನಲ್ಲಿ ಹೇಗಾದರೂ ತಪ್ಪುಗಳನ್ನ ಕಂಡುಹಿಡಿಬೇಕು, ದೋಷಗಳನ್ನ ಕಂಡುಹಿಡಿಬೇಕು ಅಂದ್ಬಿಟ್ಟು ಆ ಸ್ತ್ರೀನ ಏನು ಮಾಡ್ತಾರೆ, ಯೇಸುವಿನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಯೇಸು ಆಲಯದ ಮುಂದೆ ಕೂತು ಆತನ ನೆಲದಲ್ಲಿ ಕೂತಿರೋ ಸಮಯದಲ್ಲಿ ಒಡನೆ ಅಲ್ಲಿರೋಂಥ ಎಲ್ಲ ಪರಿಸಯ್ಯರುಗಳು ಏನು ಮಾಡ್ತಾರೆ, ಆ ಸ್ತ್ರೀನ ಯೇಸುವಿನ ಮುಂದೆ ನಿಲ್ಲಿಸ್ಬಿಟ್ಟು ಯೇಸು ಹತ್ರ ಕೇಳ್ತಾರೆ. ಏನು ಹೇಳ್ತಾರಂದರೆ, ಯೇಸುವೆ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಈ ರೀತಿಯಾಗಿ ವ್ಯಭಿಚಾರ ಮಾಡುವಂಥ ಸ್ತ್ರೀಗಳನ್ನು ಕಲ್ಲು ಹೊಡೆದು ಸಾಯಿಸಬೇಕು ಅಂದು ಬರೆಯಲ್ಪಟ್ಟಿದೆ, ಅದಕ್ಕೆ ನೀವೇನು ಹೇಳ್ತೀರ ಅಂದ್ಬಿಟ್ಟು ಯೇಸುವನ್ನು ಅಲ್ಲಿರೋಂಥ ಎಲ್ಲ ಪರಿಸಯ್ಯರುಗಳು ಕೇಳ್ತಾ ಇರ್ತಾರೆ. ಯೇಸು ಮೌನವಾಗಿ ನೆಲದ ಮೇಲೆ ಬರೆದುಕೊಂಡೇ ಇರ್ತಾನೆ. ಆ ಜನರು ಬಿಡದೆ ಯೇಸುವನ್ನು ಕೇಳ್ತಾನೆ ಇರ್ತಾರೆ. ಒಡನೆ ಯೇಸು ಏನು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡದೇ ಇದ್ದೀರೋ ಅವರು ಮೊದಲಾಗಿ ಆಕೆಯ ಮೇಲೆ ಕಲ್ಲನ್ನು ಹಾಕಲಿ. ಯೇಸು ಆ ರೀತಿ ಹೇಳಿಬಿಟ್ಟು ನೆಲದ ಮೇಲೆ ಬರೀತಾ ಇದ್ದಾನೆ. ಒಡನೆ ಏನು ಮಾಡ್ತಾರೆ, ಎಲ್ಲರ ಕೈಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು. ಯಾಕಂದರೆ ಯೇಸು ಮಾತನಾಡಿ ಮುಗಿದ ಮೇಲೆ ಎಲ್ಲರೂ ಕಲ್ಲು ತಗೊಂಡು ಆ ಸ್ತ್ರೀ ಮೇಲೆ ಹಾಕಿ ಆಕೆನ ಸಾಯಿಸ್ಬಿಡ್ಬೇಕು ಅಂದ್ಕೊಂಡು ಎಲ್ಲರ ಕೈಗಳಲ್ಲಿ ಕಲ್ಲಿದೆ. ಆದರೆ ಯೇಸು ಏನು ಹೇಳಿದ್ರು, ಮೊದಲು ನಿಮ್ಮಲ್ಲಿ ಪಾಪ ಇಲ್ಲದವರು ಯಾರಿದ್ದೀರೋ ಅವರು ಮೊದಲು ಆಕೆ ಮೇಲೆ ಕಲ್ಲು ಹಾಕಲಿ. ಯೇಸು ಹೇಳಿದ ಮೇಲೆ ಅಲ್ಲಿರೋಂಥ ಎಲ್ಲ ಪರಿಸಯ್ಯರುಗಳ ಮನಸ್ಸಲ್ಲಿ ಮನಸ್ಸಾಕ್ಷಿ ಚುಚ್ಚಲ್ಪಡ್ತಾ ಇದ್ದಾವೆ. ಯಾಕಂದರೆ ನಾನು ಪಾಪಿನೇ, ನಾನು ಪಾಪ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಅವರವರ ಮನಸ್ಸಾಕ್ಷಿ ಅವರೊಟ್ಟಿಗೆ ಮಾತನಾಡಿಕೊಂಡಿದೆ. ಆ ಸಮಯದಲ್ಲಿ ಪ್ರತಿಯೊಬ್ಬರು ಏನು ಮಾಡಿದ್ರು, ಆ ಕಲ್ಲನ್ನು ಕೆಳಗಡೆ ಹಾಕಿ ಒಬ್ಬೊಬ್ಬರೇ ಆ ಸ್ಥಳವನ್ನು ಬಿಟ್ಟು ಎಲ್ಲ ಹೊರಟು ಹೋದರು. ಆಗ ನೋಡ್ರಿ, ಅವರೆಲ್ಲರಲ್ಲಿ ಪಾಪವಿತ್ತು. ಹಾಗಾಗಿ ಆ ಕಲ್ಲನ್ನು ಕೆಳಗಡೆ ಹಾಕಿ ಎಲ್ಲ ಅವರವರ ಮನೆಗಳಿಗೆ ಹೊರಟು ಹೋದರು. ಲಾಸ್ಟ್ಗೆ ಆ ಸ್ತ್ರೀ ಒಬ್ಬಳೇ ಅಲ್ಲಿ ಕುಳಿತಿದ್ದಾಳೆ. ಆಗ ಯೇಸು ಆ ಸ್ತ್ರೀನ ನೋಡಿ ಹೇಳ್ತಾನೆ, ಯಾಕಮ್ಮ, ಯಾರು ನಿನ್ನ ಮೇಲೆ ಕಲ್ಲು ಹಾಕ್ಲಿಲ್ವಾ, ಯಾರು ನಿನಗೆ ಶಿಕ್ಷೆ ಕೊಡಲಿಲ್ವಾ ಅಂದರು. ಆವಾಗ ಆ ಸ್ತ್ರೀ ಹೇಳ್ತಾರೆ, ಇಲ್ಲ ಸ್ವಾಮಿ, ಯಾರು ನನ್ನ ಮೇಲೆ ಕಲ್ಲು ಹಾಕಲಿಲ್ಲ. ಆಗ ಯೇಸು ಹೇಳ್ತಾರೆ, ನಾನು ನಿನಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಯೇಸು ಏನು ಹೇಳ್ತಾರೆ, ಇದುವರೆಗೂ ನೀನು ಮಾಡಿರೋಂಥ ಪಾಪಗಳನ್ನು ಸಾಕು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಹೋಗು ಎಂದು ಯೇಸು ಆ ಸ್ತ್ರೀಗೆ ಹೇಳ್ತಾರೆ. ಒಡನೆ ಆಕೆ ಹೊರಟು ಹೋಗ್ತಾಳೆ. ನೋಡಿದ್ರೆ ಆ ಸ್ಥಳದಲ್ಲಿ ಪಾಪ ಮಾಡದಂಥ ಮನುಷ್ಯ ಲೋಕದಲ್ಲಿ ಒಬ್ಬನೂ ಇಲ್ಲ. ಪ್ರತಿಯೊಬ್ಬನೂ ಪಾಪ ಮಾಡಿರೋಂಥ ಮನುಷ್ಯನೇ. ಆದರೆ ಪಾಪವೇ ಇಲ್ಲದೆ ಪರಿಶುದ್ಧವಾಗಿರುವಂಥ ಒಬ್ಬ ಮಾತ್ರ, ಆತನ ಯಾರಂದರೆ ಯೇಸು ಕ್ರಿಸ್ತನ್ ಮಾತ್ರನೇ ಪಾಪವಿಲ್ಲದೆ ಹುಟ್ಟಿದವನು, ಪಾಪ ಇಲ್ಲದೆ ಬೆಳೆದವನು, ಪಾಪ ಇಲ್ಲದೆ ಜೀವಿಸಿದವನು. ಪಾಪ ಏನಂದರೆ ಗೊತ್ತಿಲ್ಲದೆ ಪಾಪವೇ ಇಲ್ಲದಂತೆ ಇರುವಂಥ ದೇವನು ಒಬ್ಬ ಮಾತ್ರ ಈ ಲೋಕದಲ್ಲಿ, ಈ ಜಗತ್ತಿನಲ್ಲಿ ಒಬ್ಬ ಮಾತ್ರ. ಆತನು ಯಾರಂದರೆ ಕರ್ತನಾದ ಯೇಸು ಕ್ರಿಸ್ತನು. ಆದರೆ ಪಾಪದಲ್ಲಿದ್ದ ಸ್ತ್ರೀಗೆ ಯೇಸು ಹೇಳ್ತಾರೆ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಹೋದ ಸ್ತ್ರೀ ಆಕೆ ಪಾಪ ಮಾಡೋದನ್ನೇ ಬಿಟ್ಟಾಕಿ ಯೇಸುವನ್ನು ಹಿಂಬಾಲಿಸಿ ಯೇಸುವಿನ ಶಿಷ್ಯಳಾಗಿ ಅವಳು ಬದಲಾಗಿದ್ದಳು. ಅವಳೇ ಮಗ್ದಲದ ಮರಿಯಾಳು. ಹಲ್ಲೆಲೂಯ. ಓ ಜನರೇ, ಯೇಸು ಅದನ್ನೇ ನಿಮಗೂ ಹೇಳ್ತಾ ಇದ್ದಾರೆ, ಪಾಪ ಮಾಡಬೇಡ್ರಿ. ಇವತ್ತು ಎಷ್ಟೋ ಜನ ನೋಡ್ರಿ ಪಾಪ ಮಾಡಿಕೊಂಡೇ ಇದ್ದಾರೆ. ಈ ಲೋಕದಲ್ಲಿ ಭಯಂಕರವಾದ ಪಾಪ ಯಾವುದಂದರೆ ವ್ಯಭಿಚಾರ. ಈ ವ್ಯಭಿಚಾರ ಮನುಷ್ಯನ ಸರ್ವನಾಶ ಮಾಡಿಬಿಡುತ್ತೆ. ಈ ಲೋಕದಲ್ಲಿ ನೋಡ್ರಿ ಅನೇಕರು ಏನು ಮಾಡ್ತಾರೆ, ಗಂಡ ಇದ್ದರೂ ಇಲ್ವ ಬೇರೆ ಗಂಡಂದಿರುಗಳೊಟ್ಟಿಗೆ ಆ ಪಾಪ ಮಾಡಿಕೊಂಡಿರ್ತಾರೆ. ಹೆಂಡತಿ ಇದ್ದರೂ ಬೇರೆ ಹೆಂಡತಿಗಳ ಸಂಗಡ ಆ ಪಾಪನ ಅವ್ರು ಮಾಡ್ತಾ ಇರ್ತಾರೆ. ಎಷ್ಟೋ ಯೌವನದ ಮಕ್ಕಳು ಪ್ರೀತಿ ಅಂತಾರೆ, ಪ್ರೇಮ ಅಂತಾರೆ, ಲವ್ಗಳಂತಾರೆ ಅಲ್ವಾ. ಈ ಹುಡುಗಿನ ಪ್ರೀತಿ ಮಾಡಿ ಇವಳನ್ನ ಪ್ರೆಗ್ನೆನ್ಸಿ ಮಾಡಿ ಮತ್ತೊಬ್ಬಳನ್ನ ಪ್ರೀತಿ ಮಾಡಿ ನೋಡ್ರಿ, ಈ ಥರ ಪಾಪಗಳನ್ನ ಮಾಡಿ ಅವ್ಗಳೇನು ಮಾಡ್ತಾರೆ,
ಆ ಅತ್ಯಾಚಾರಗಳಲ್ಲಿ, ಕೊಲೆಗಳಲ್ಲಿ ಅವರು ಸತ್ತೋಗ್ತಾರೆ. ಎಷ್ಟೋ ಹುಡುಗರು ಅಲ್ವಾ, ಹುಡುಗಿ ನೋಡಿದ್ರೆ ಈ ಹುಡುಗನ ಪ್ರೀತಿ ಮಾಡಿ ಇನ್ನೊಂದು ಹುಡುಗನ ಪ್ರೀತಿ ಮಾಡಿ ನೋಡಿ, ಈ ಥರನೇ 1, 2, 3 ಈ ಥರ ಹೋಗ್ತಾನೆ ಇರ್ತಾರೆ. ಇದೆಲ್ಲ ಯಾವ ಲೀಸ್ಟಲ್ಲಿ ಹೋಗುತ್ತಂದರೆ ಪಾಪದ ಲೀಸ್ಟಲ್ಲಿ. ಎಷ್ಟೋ ಜನರಿಗೆ ಮದುವೆ ಆಗಿದ್ರು ಬೇರೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾರೆ. ಅದು ದೇವರ ದೃಷ್ಟಿಯಲ್ಲಿ ಮಹಾ ವ್ಯಭಿಚಾರದ ಪಾಪವಾಗಿರುತ್ತೆ. ಒಬ್ರನ್ನ ಬಿಟ್ಟು ಒಬ್ರನ್ನ ಪ್ರೀತಿ ಮಾಡೋದು, ಒಬ್ರನ್ನ ಬಿಟ್ಟು ಒಬ್ರನ್ನ ಲವ್ ಮಾಡೋದು, ಇದು ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಆಗಿರುತ್ತೆ. ಈ ಲೋಕದಲ್ಲಿ ಇದು ಭಯಂಕರವಾದ ಒಂದು ಪಾಪ. ಹಾಗಾಗಿ ಹಾಗಾಗಿ ಇದನ್ನು ಕೇಳಿಕೊಂಡಿರೋ ಜನರೇ, ದೇವರು ನಿಮಗೆ ಒಂದು ಗಂಡನ ಕೊಟ್ಟಿದ್ರೆ ಆ ಗಂಡನ ಪ್ರೀತಿಸ್ರಿ, ಆ ಗಂಡನೊಟ್ಟಿಗೆ ಸಮಾಧಾನವಾಗಿರಬೇಕು. ಒಂದು ಹೆಂಡ್ತಿನ ದೇವ್ರು ನಿಮ್ಗೆ ಕೊಟ್ಟಿದ್ರೆ ಆ ಹೆಂಡ್ತಿನ ಪ್ರೀತಿಸ್ರಿ, ಆ ಹೆಂಡ್ತಿಯೊಟ್ಟಿಗೆ ಜೀವನ ಮಾಡ್ರಿ ಅಲ್ವಾ. ಅನೇಕ ಯೌವನದ ಮಕ್ಕಳು ತಂದೆ ತಾಯಿಗಳು ನಿಮಗೆ ಒಳ್ಳೆ ಸಂಬಂಧಗಳನ್ನ ನೋಡಿ ಮದುವೆ ಮಾಡುವ ತನಕ ನೀವು ಯಾರನ್ನ ಪ್ರೀತಿ ಲವ್ ಅಲ್ವಾ ಈ ರೀತಿಯಾಗಿ ಹೋಗಬಾರ್ದು. ಅದು ಏನಾಗುತ್ತಂದರೆ ಅದು ಪಾಪವಾಗ್ಬಿಡುತ್ತೆ. ಅದರಲ್ಲಿ ಅನೇಕರು ವಂಚಿಸಲ್ಪಟ್ಟು ತಪ್ಪು ಮಾಡಿ ಅಲ್ವಾ ಕೊಲೆಗಳಾಗಿ ಹೋಗ್ತಾರೆ. ಹಾಗಾಗಿ ಏನಾಗುತ್ತಂದರೆ ಈ ಪಾಪ ಒಬ್ಬ ಮನುಷ್ಯನ ಏನು ಮಾಡುತ್ತೆ, ನರಕ ಕೇಳ್ಕೊಂಡು ಹೋಗುತ್ತೆ. ಹಾಗಾಗಿ ಜನರೇ, ಈ ಪಾಪಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯೇಸು ಹೇಳ್ತಾರೆ, ಪಾಪಗಳು ಮಾಡಿದ್ದು ಸಾಕು, ಇನ್ನು ಮೇಲೆ ಪಾಪ ಮಾಡಬೇಡ್ರಿ. ಈ ಪಾಪ ಮನುಷ್ಯನ ಶರೀರದಲ್ಲಿ ಒಂದು ಭಯಂಕರವಾದ ಕ್ಯಾನ್ಸರ್ ಥರ. ಯಾವ ರೀತಿ ಒಂದು ಸಣ್ಣ ಕ್ಯಾನ್ಸರು ಮನುಷ್ಯನ ದೇಹ ಎಲ್ಲ ಹರಡಿಕೊಂಡು ಬ್ಲಡ್ ಕ್ಯಾನ್ಸರ್ ಉಂಟಾಗಿ ಸತ್ತೋಗ್ತಾರೆ ನೋಡ್ರಿ, ಆ ಥರ ಸಣ್ಣ ವ್ಯಭಿಚಾರ ಪಾಪದಲ್ಲಿ ಇವರು ಇರುವಾಗೆ ಅದು ಇಡೀ ಶರೀರವನ್ನೇ ನಾಶ ಮಾಡಿಬಿಡುತ್ತೆ, ಇಡೀ ಬದುಕನ್ನೇ ನಾಶ ಮಾಡಿಬಿಡುತ್ತೆ, ಇಡೀ ಅವರ ಆತ್ಮನೇ ನರಕ ಕೇಳ್ಕೊಂಡು ಹೋಗುತ್ತೆ. ಹಾಗಾಗಿ ಜನರೇ, ಈ ವ್ಯಭಿಚಾರ ಪಾಪಗಳಲ್ಲಿ ಬಿದ್ದೋಗಿರೋರು ಅದನ್ನು ಬಿಟ್ಟು ದೇವರ ಕಡೆ ತಿರ್ಕೊಂಡು ದೇವರ ಹತ್ರ ನೀವು ಬಂದು ಕ್ಷಮೆ ಕೇಳಿದ್ರೆ ಯೇಸು ನಿಮ್ಮನ್ನು ಕ್ಷಮಿಸಿ ಶಿಕ್ಷೆ ವಿಧಿಸದೆ ನಿಮ್ಮನ್ನು ಪ್ರೀತಿಸುವಂಥ ದೇವರಾಗಿರ್ತಾರೆ. ಹಾಗಾಗಿ ಸಂಸಾರಗಳಲ್ಲಿ ಅಲ್ವಾ, ಕುಟುಂಬಗಳಲ್ಲಿ ಸಮಾಧಾನ ಇಲ್ದಿರಾಗುತ್ತೆ. ಅನೇಕರು ಡೈವರ್ಸ್ಗಳು ಮಾಡ್ತಾರೆ, ಅನೇಕರು ಅಕ್ರಮ ಸಂಬಂಧಗಳಲ್ಲಿ ಅಲ್ವಾ ಅವ್ರನ್ನ ಕೊಲೆ ಮಾಡಿಸ್ಬಿಡ್ತಾರೆ, ಇಲ್ಲಾಂದರೆ ಇವ್ರನ್ನ ಕೊಲೆ ಮಾಡಿಸ್ಬಿಡ್ತಾರೆ ನೋಡ್ರಿ. ಸಂಸಾರಗಳೆಲ್ಲ ಕೆಟ್ಟೋಗುತ್ತೆ, ಜೀವಿತಗಳೆಲ್ಲ ನಾಶ ಆಗುತ್ತೆ, ಮಕ್ಕಳು ಅನಾಥರಾಗ್ತಾರೆ ಅಲ್ವಾ, ಕೆಟ್ಟ ಹೆಸರು ಬರುತ್ತೆ. ಆಮೇಲೆ ಈ ಭೂಮಿಯಲ್ಲಿ ಏನಾಗುತ್ತೆ, ಸಮಾಧಾನ ಇಲ್ದಿರ ಒಂದು ದಿನ ಇವ್ರೇನು ಮಾಡ್ತಾರೆ, ಜೀವನನೇ ಬೇಡ ಅಂದ್ಬಿಟ್ಟು ಅಲ್ವಾ ಏನಾದರೂ ಮಾಡಿಕೊಂಡು ಸತ್ತೋಗ್ಬಿಡ್ತಾರೆ. ನೋಡಿದ್ರೆ ಈ ಜೀವಿತ ಬೇಕಾ ನಿಮಗೆ, ಈ ಬದುಕು ಬೇಕಾ? ಬೇಡವೇ ಬೇಡ. ಈ ಪಾಪ ಎಂಥ ಒಂದು ನಾಶವನ್ನು ತಗೊಂಡು ಬರುತ್ತಲ್ಲ. ಹಾಗಾಗಿ ಜನರೇ, ಎಲ್ಲ ಗಂಡಸರೇ ನಿಮ್ಮ ಹೆಂಡ್ತಿ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಅವರೊಟ್ಟಿಗೆ ಸಂತೋಷವಾಗಿ ಜೀವನ ಮಾಡಿರಿ. ಎಲ್ಲ ಹೆಂಡ್ತಿಗಳು ನಿಮ್ಮ ಗಂಡ ಮಕ್ಕಳು ಅವರೊಟ್ಟಿಗೆ ಸಂತೋಷವಾಗಿ ಜೀವನ ಮಾಡಿರಿ. ಎಲ್ಲ ಯೌವನದ ಮಕ್ಕಳು ತಂದೆ ತಾಯಿಗಳಿಗೆ ವಿಧಿಯರಾಗಿದ್ದು ಅವರು ತೋರಿಸುವಂಥ ಸಂಬಂಧಗಳಲ್ಲಿ ಒಂದು ಒಳ್ಳೆ ರೀತಿಯಾಗಿ ಏನು ಮಾಡಬೇಕು, ನೀವು ಮದುವೆ ಮಾಡಿಕೊಂಡು ಒಳ್ಳೆ ಜೀವನ ನೀವು ನಡೆಸಿದ್ರೆ ನಿಮಗೆ ದೊಡ್ಡವರ ಆಶೀರ್ವಾದ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ, ನಿಮ್ಮ ಜೀವನ ಬದುಕು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ದಯವಿಟ್ಟು ಈ ಪಾಪಗಳನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ರಿ. ಅಂಥವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಅಂಥವ್ರಿಗೆ ಬೈಬಲ್ ಹೇಳುತ್ತೆ, ಅವ್ರಿಗೆ ಗಾಯವೂ ಅವಮಾನವೂ ಆಗುತ್ತೆ. ಅವ್ರಿಗೇನಾಗುತ್ತಂತೆ, ಗಾಯವೂ ಅವಮಾನ ಆಗುತ್ತೆ. ಅವರ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡೋದಿಲ್ಲ. ಜನರ ಮುಂದೆ ಅಲ್ವಾ ಗೌರವ ಇರಲ್ಲ, ಮರ್ಯಾದೆ ಇರಲ್ಲ, ದೇವರ ದೃಷ್ಟಿಯಲ್ಲಿ ಒಂದು ಆಶೀರ್ವಾದ ಇರಲ್ಲ. ಹೀಗಾಗಿ ಈ ಕೊನೆ ದಿನಗಳಲ್ಲಿ ಜನರೇ, ಇಂಥ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ರಿ. ಏಸಪ್ಪ ನಿಮ್ಮನ್ನು ಪ್ರೀತಿಸ್ತಾನೆ, ಕ್ಷಮಿಸ್ತಾನೆ. ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಕೊಡಲು ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ, ಸಣ್ಣ ಪ್ರಾರ್ಥನೆ ನಾನು ನಿಮಗಾಗಿ ಮಾಡ್ತೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಏಸಪ್ಪ, ಯಾರೆಲ್ಲ ಈ ಪಾಪಗಳಲ್ಲಿ ಬಿದ್ದೋಗಿದ್ದಾರೋ ಆ ಪಾಪಗಳಿಂದ ಎದ್ದು ಹೊರಗಡೆ ಬರೋಕ್ಕೆ ಅವರಿಗೆ ಬಲ ಕೊಡು ಸ್ವಾಮಿ. ಈ ಪಾಪಗಳೆಲ್ಲ ಬಿಟ್ಟು ಮಾನಸಾಂತರ ಹೊಂದ್ಕೊಳ್ಳೋಕ್ಕೆ ಸಹಾಯ ಮಾಡಪ್ಪ. ಎಲ್ಲರನ್ನ ಮನ್ನಿಸು, ಕ್ಷಮಿಸು. ಎಲ್ಲರಿಗೂ ಒಳ್ಳೆ ಜೀವಿತಗಳನ್ನ ಕೊಡು, ಒಳ್ಳೆ ಸಂಸಾರಗಳನ್ನ ಕೊಡು. ಒಳ್ಳೆ ಕರ್ತನೆ ಗಂಡ ಹೆಂಡತಿಗಳ ಮಧ್ಯದಲ್ಲಿ ಸಮಾಧಾನ ಇರಲಿ ಅಪ್ಪ. ಯೌವನದ ಮಕ್ಕಳು ತಂದೆ ತಾಯಿಗಳಿಗೆ ವಿಧಿಯರಾಗಿ ಒಂದು ಒಳ್ಳೆ ಶುಭ ಕಾರ್ಯಗಳು ಆಗುವವರೆಗೂ ಅವರ ಜೀವಿತಗಳಲ್ಲಿ ಪರಿಶುದ್ಧರಾಗಿ ಜೀವಿಸಿ ಆ ಮಕ್ಕಳು ಒಳ್ಳೆ ಜೀವನಗಳನ್ನ ರೂಪಿಸಿಕೊಳ್ಳಲು ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರನ್ನೂ ಆಶೀರ್ವದಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳಿಕೊಂಡಿರೋ ಎಲ್ಲ ಜನರೇ, ಯೇಸಪ್ಪ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಆಶೀರ್ವದಿಸಿ.